ಇನ್ನು ಜನವರಿ 17ನೇ ತಾರೀಕು ನಡೆಯುವಂತಹ ಸಮಾವೇಶ ಕೇವಲ ಗಲಭೆಗೆ ಮಾತ್ರ ಸಂಬಂಧಿಸಿ ಮಾಡ್ತಾ ಇರುವಂಥದ್ದಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇದರಲ್ಲಿ ಬಳ್ಳಾರಿಯ ಗಲಭೆಯೂ ಕೂಡ ಒಂದು ಭಾಗ. ಬಿಜೆಪಿಯ ಪಾದಯಾತ್ರೆಯ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ನೀಡಿರುವಂತಹ ಪ್ರತಿಕ್ರಿಯೆ ಇದು. ಅವರು ಹೇಳಿರುವಂತಹ ಮಾತುಗಳು, ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತಾ ಇದೆ, ಅವ್ರ ಮೇಲೇನೆ ಕೇಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಕಲಬುರಗಿಯಲ್ಲಿ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಲಾಗಿದೆ. ಇದಕ್ಕೋಸ್ಕರ ಇದೆಲ್ಲವನ್ನ ಖಂಡಿಸಿ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇವತ್ತು 17ನೇ ತಾರೀಕಿನ ಸಮಾವೇಶ ನಡೀತಾ ಇದೆನೋ, ಈ ಸಮಾವೇಶ ಏನಿದೆನೋ ಕೇವಲ ಇದೊಂದು ಗಲಭೆಗೆ ಸಂಬಂಧಪಟ್ಟಿರುವಂಥ ಸಮಾವೇಶ ಅಲ್ಲ ಇದು. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನಿವತ್ತು ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿದೆನೋ, ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಏನೋ ಹದಗೆಟ್ಟಿಗೆ ಹೋಗಿದೆನೋ, ಯಾವ ರೀತಿಯಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಜಿಲ್ಲಾ ಮಂತ್ರಿಗಳೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಕೇಸ್ಗಳು ಆಗ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಆಗ್ತಾ ಇದ್ದಾರೆ, ನಮ್ಮ ಶಾಸಕರನ್ನೆಲ್ಲರೂ ಕೂಡ ಯಾವ ರೀತಿಯಲ್ಲಿ ದೌರ್ಜನ್ಯಗಳು ಮಾಡಿ ಕೇಸ್ಗಳನ್ನು ಆಗ್ತಾ ಇದ್ದಾರೆ, ನಮ್ಮ ಸ್ವತಂತ್ರ ಮಾಜಿ ಶಾಸಕರುಗಳನ್ನ ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹಲ್ಲೆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಹಾಲಿ ಶಾಸಕರಾದಂಥ ನಮ್ಮ ಹುಮ್ನಾಬಾದ್ ಶಾಸಕರಾದಂಥ ನಮ್ಮ ಸಿದ್ದು ಅವ್ರನ್ನ, ಅಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಅವ್ರ ಹೆಸರೇನು ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಅವರೇ ವಿಧಾನ ಪರಿಷತ್ ಸಭೆ ನಡೆಯುವಂಥ ಟೈಮಲ್ಲಿ SP ಸಾಕ್ಷಿಯಾಗಿ ಅವ್ರನ್ನ ಚೇರ್ ಎತ್ಕೊಂಡು ಹೊಡೆಯೋಂಥ ಸನ್ನಿವೇಶಗಳು ನೋಡಿದ್ವಿ. ಅದೇ ರೀತಿಯಲ್ಲಿ ಬೀದರ್ ಪರಿಸ್ಥಿತಿ ಹಂಗಾದರೆ ಮುಂದಕ್ಕೆ ಬಂದರೆ ಕಲಬುರಗಿ ಪರಿಸ್ಥಿತಿ ಇವತ್ತು ಅಲ್ಲಿ ಏನಾಗಿದೆ, ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡ್ಕೊಂಡು ಕುಂತಾರ. ಅಲ್ಲಿದ್ದಂಥ ಸಣ್ಣ ಖರ್ಗೆ ಅವರು ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು, ನಂತರ ವಿಧಾನ ಪರಿಷತ್ ಸದಸ್ಯರಂಥ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಅಕ್ರಮ ಗಣಿಗಾರಿಕೆ ಆಗ್ತಾಯಿದೆ, ಮರಳು ಗಣಿಗಾರಿಕೆ ಆಗ್ತಾಯಿದೆ ಅಂತೇಳಿ ಓದಂಥ ಟೈಮಲ್ಲಿ ಎಲ್ಲರೂ ಕೂಡ ಕಲ್ಲು ಬಂಡೆ ಹಿಡ್ಕೊಂಡು ಅಲ್ಲಿಂದ ವಿರೋಧ ಪಕ್ಷದ ನಾಯಕನ ಚಲವಾದಿ ನಾರಾಯಣ ಸ್ವಾಮಿ ದಲಿತನನ್ನು ಕೂಡ ನೋಡಲಾರ್ದಂತೆ ಹಲ್ಲೆ ಮಾಡಿದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.